ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಅಗೇನ್ ಸ್ಯಾಟರ್ಡೇ ಸಂಡೇ, ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಬನ್ನಿ, ನಿಮಗೂ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅಂತಂದರೆ ಚಿಕ್ಕಪೇಟೆಗೆ. ಸೊ ಇದು ಬಂದುಬಿಟ್ಟು ಕಾಡುಗೋಡಿ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್. ಸೊ ನನಗೆ ಮೆಟ್ರೋ ವೆರಿ ಈಸಿ, ಇಟ್ ಈಸ್ ವೆರಿ ಕಂಫರ್ಟಬಲ್ ಫಾರ್ ಮೀ ಟು ಟ್ರಾವೆಲ್. ಬಸ್ ಅಂತಂದರೆ ಹತ್ತಿ ಇಳಿ ಇಟ್ ಇಸ್ ಟು ದಿಸ್ ಒನ್. ನಮ್ಮ ಯಜಮಾನರು ಡ್ರಾಪ್ ಮಾಡಿದ್ರು ಕಾಡುಗೋಡಿ ಮೆಟ್ರೋ ಸ್ಟೇಷನ್. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ ಟ್ರಾವೆಲ್ ವಿತ್ ಮೀ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಸೊ ಎಂಟ್ರೆನ್ಸ್ ನೋಡಿದಲ್ಲ, ಎಂಟ್ರೆನ್ಸಲ್ಲಿ ಎಂಟರ್ ಆಗಿದ್ದು. ಸೊ ವೇರ್ ಯು ಹ್ಯಾವ್ ಟು ಗೋ ಟು ಟಿಕೆಟ್ ಕೌಂಟರ್. ವಿ ಆರ್ ಗೋಯಿಂಗ್ ಟು ಟಿಕೆಟ್ ಕೌಂಟರ್ ನಾವು. ಸೊ ಎಲಿವೇಟರ್ ಇಸ್ ವೆರಿ ಈಸಿ. ಸೊ ಬೆಳಗ್ಗೆನೇ ಸ್ಟೆಪ್ಸು ಇರುತ್ತೆ. ಯು ಕ್ಯಾನ್ ಗೋ ವಿತ್ ದ ಸ್ಟೆಪ್ಸ್ ಆಲ್ಸೋ. ಸೊ ನೋ ಇಶ್ಯೂಸ್. So life is very good. So when you walk, take your time and go. So this is the way to ticket counter. So I have a card, actually a metro card. So what I did is like I stood in a line. So I checked my balance, how much it is. Later it's a back checking counter, as everyone know. Ellargu gottide. So check ಮಾಡ್ಕೊಂಡೇ ಹೋಗಬೇಕು. It is our Karnataka metro actually. So later, as usual, body checking. So after that, enter into the station. ಇನ್ನೊಂದೇನು ಅಂತಂದರೆ, ನಾನು ಇದರಲ್ಲಿ ಮೆಟ್ರೋ ಎಂತಕ್ಕೆ ಅಂತಂದರೆ, ನಮ್ಮ ಪ್ರತಿಭಾನ್ವಿತ ಒಬ್ಬರು ವಾಯ್ಸ್ ಕೊಟ್ಟಿದ್ದಾರೆ, ಅದು ನಿಮ್ಗೆ ಕೇಳಿಸ್ಬೇಕು ಅಂತ ಇದ್ದೀನಿ. ಕೇಳಿ. ಹಸಿರು ಬಣ್ಣದ ಮಾರ್ಗಕ್ಕಾಗಿ ಇಲ್ಲಿ ಬದಲಾಯಿಸಿ. Train will arrive in ನಾಡಪ್ರಭು ಕೆಂಪೇಗೌಡ ಸ್ಟೇಷನ್, ಮೆಜೆಸ್ಟಿಕ್. ಮತ್ತು ಯಾರೂ ಅಲ್ಲ, ನಮ್ಮ ಅಪರ್ಣ ಅವರು. ಇವರು ನಮ್ಮ ಅಪರ್ಣ ಅಂತ ಹೆಸರಿಟ್ಟಿರೋದಕ್ಕೆ ಇದೇ ಕಾರಣ ಅನಿಸುತ್ತೆ. ಅಪ್ಪಟ ಕನ್ನಡದಲ್ಲಿ ಮಾತಾಡ್ತಾರೆ. ಇಟ್ ಈಸ್ ಸೋ ಬ್ಯೂಟಿಫುಲ್ ಟು ಹಿಯರ್ ಕನ್ನಡ ಫ್ರಮ್ ಹರ್ ವಾಯ್ಸ್. ಶಿ ಈಸ್ ಟಾಪ್ ನಂಬರ್ 1. ನಾವು ಚಿಕ್ಕವರಿಂದನೂ ನಾವು ಕೇಳ್ಕೊಂಬಂದಿದ್ದೀವಿ. ಸೊ ಮೆಟ್ರೋಗೆ ಬಂದ್ವಿ, ಮೆಜೆಸ್ಟಿಕ್ಕು. ಸೊ ಇಲ್ಲಿ ನಾವು ಚೇಂಜ್ ಮಾಡಬೇಕು ಆ್ಯಕ್ಚುಲಿ. ಸೊ ನೋಡಿ, ಈ ಕಡೆಯಿಂದ ಹೋಗಬೇಕು. ಸೊ ಸಿಲ್ಕ್ ಇನ್ಸ್ಟಿಟ್ಯೂಷನ್ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಮುಂಚೆ ಈ ಥರ ಎಲ್ಲ ಇರಲಿಲ್ಲ. ಸೊ ಒಂಥರ ಅಂಡರ್ ಪಾಸ್ ಥರ ನಡ್ಕೊಂಡು ಹೋಗಬೇಕು. ಸೊ ಹೀಗೆ ನಡ್ಕೊಂಡು ಹೋದರೆ ಎಲಿವೇಟರ್ ಇದೆ. ಯು ಹ್ಯಾವ್ ಟು ಚೇಂಜ್ 2 ಎಲಿವೇಟರ್ಸ್. ಸೊ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಹೋದರೆ ನೀವು ನೆಕ್ಸ್ಟು ಮೆಜೆಸ್ಟಿಕ್ಗೆ ಚೇಂಜ್ ಮಾಡೋ ರೂಟ್ ಸಿಗುತ್ತೆ. ಸೊ ಪಬ್ಲಿಕ್ ಆಗಿರೋದ್ರಿಂದ ಸೊ ನಾನು ಇದೆಲ್ಲ ನೋಡ್ಕೋಬೇಕಾಗತ್ತೆ, ವಿಡಿಯೋ ರೆಕಾರ್ಡಿಂಗ್ ಎಲ್ಲ. ಸೊ ಎಲಿವೇಟರಿಂದ ಹಿಡಿದು ಸೊ ಪ್ಲ್ಯಾಟ್ಫಾರ್ಮ್ ಹತ್ರ ಹೋಗಬೇಕು. ಸೊ ಐ ನೀಡ್ ಟು ಗೋ ಟು 4th ಪ್ಲ್ಯಾಟ್ಫಾರ್ಮ್. ಸೊ ವೇರ್ ಐ ಹ್ಯಾವ್ ಟು ಚೇಂಜ್ ದ ಮೆಜೆಸ್ಟಿಕ್ ಟು ಚಿಕ್ಕಪೇಟೆ. ಅದೆಲ್ಲ 1 ಸ್ಟಾಪ್ ಅಷ್ಟೇ. ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಓನ್ಲಿ 1 ಸ್ಟಾಪ್. ಎಷ್ಟು ಜನ ಇದ್ದರು ಅಂದರೆ ಸೀರಿಯಸ್ಲಿ ಫ್ರೆಂಡ್ಸ್, ಎಲ್ಲಿಂದ ಬರ್ತಾರೆ ಇಷ್ಟು ಜನ ಅಂತ ನಿಜ ಗೊತ್ತಿಲ್ಲ ನನಗೆ. ಸಾಟರ್ಡೇ ವರ್ಕಿಂಗ್ ಡೇ. ಅಪ್ಪ ನೋಡಿ ಎಷ್ಟು ಜನ, ಬಸ್ ಥರ ಫುಲ್ಲು ಆ ಮೆಟ್ರೋನೇ ಫುಲ್ ತುಂಬೋಯ್ತು. ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ ನೋಡಿ ಅಲ್ಲಿ. ಯಪ್ಪ, ಅಲ್ಲಿ ಹೆಂಗಿತ್ತು ಅಂತಂದರೆ ಯಪ್ಪ, ನಾನಂತೂ ಹೋಗಿಲ್ಲ. ವೆಯ್ಟ್ ಮಾಡಿದೆ, ಏನು 5 ಮಿನಿಟ್ಸಲ್ಲಿ ಮತ್ತೆ ಬರುತ್ತೆ ಇನ್ನೊಂದು ಅಂದ್ಬಿಟ್ಟು ಹೋಗೋಕ್ಕಾಗಿಲ್ಲ. ನಿಜವಾಗ್ಲೂ ನಮ್ಮ ಬೆಂಗಳೂರು ಈ ಥರ ಇಷ್ಟೆಲ್ಲ ಬೆಳೆಯುತ್ತೆ ಅಂತ ಬಟ್ ನಾನಂತೂ ಅಂದ್ಕೊಂಡಿಲ್ಲ. ಮೇ ಬಿ ನಮ್ಮ ಕೆಂಪೇಗೌಡರು ಅಂದ್ಕೊಂಡಿರ್ಬೋದು. ಅದಕ್ಕೆ ಅವರೆಲ್ಲ ಇಷ್ಟೊಂದೆಲ್ಲ ಫೆಸಿಲಿಟಿ ಮಾಡಿ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ನೋಡಿ, ಸೆಕೆಂಡ್ ಆಗಿಲ್ಲ ಆ ಟ್ರೈನ್ ಹೋಗಿ ಮತ್ತೆ ಎಲ್ಲ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಮೆಟ್ರೋ ಟ್ರೈನ್ ಇದು. ಆ್ಯಕ್ಚುಲಿ ವಿಡಿಯೋ ಎಲ್ಲ ತೆಗಿಯೋ ಹಾಗಿಲ್ಲ. ಸೊ ಆದ್ರೂ ಹೇಗೋ ಮಾಡಿ ತೆಗ್ದಿದ್ದೀವಿ. ಸೊ ಇದು ನನ್ನ 2ನೇದು, ಮೊದಲನೇದು ಹೋಯ್ತಲ್ಲ. ಸೊ ಹಾಗಾಗಿ ಫಸ್ಟಲ್ಲೇ ನಿಂತಿದ್ದೆ, ಯಾಕಂದರೆ ನಮ್ಮ ಸ್ಪೇಸ್ ಇರಲಿ, ಜಾಗ ಸಿಗಲಿ ಅಂತ. ಕೂತ್ಕೊಳ್ಳೋಕೆ ಜಾಗ ಸಿಗಲ್ಲ, ಯಾಕಂದರೆ ಅದು ಮೆಜೆಸ್ಟಿಕ್ಕು, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಆದರೂ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ ಅಂತ. ಮಕ್ಳನ್ನ ಕರ್ಕೊಂಬರ್ತಾರೆ, ವಯಸ್ಸಾದವರು ಎಲ್ಲರೂ ಬರ್ತಾರೆ. ಯಾಕಂದರೆ ಸ್ಯಾಟರ್ಡೇ ಸಂಡೇ ಸುತ್ತಬೋದು, ಈಚೆಲ್ಲ ಹೋರಾಡ್ಬೋದು, ನೋಡ್ಬೋದು ಅಂತ ಹೇಳಿ. ಸೊ ಇದು ನಮ್ಮ ಮೆಟ್ರೋ ಸ್ಟೇಷನ್ನು. ನೆಕ್ಸ್ಟ್ ಬರೋದು ನಮ್ಮ ಚಿಕ್ಕಪೇಟೆ. ಸೊ ಚಿಕ್ಕಪೇಟೆ ಸ್ಟಾಪ್ ಬರುತ್ತೆ. ಸೊ ಆ ಸ್ಟಾಪಲ್ಲಿ ಇಳ್ಕೋಬೇಕು. ಸೊ ಅಲ್ಲಿಂದ ಹೊರಟಾದ್ಮೇಲೆ ಈವನ್ ನೀವು ಮೂವ್ಮೆಂಟ್ ಆಗಬೇಕು ಅಂತಂದರೆ ಮತ್ತೆ ಅಲ್ಲಿ ಎಲಿವೇಟರ್ ಇರುತ್ತೆ. ಸೊ ಯು ನೀಡ್ ಟು ಚೆಕ್. ಸೊ ಎಲ್ಲಿ ಹೋಗಬೇಕು, ಏನು ಹೋಗಬೇಕು ಅಂತ ಎಲ್ಲ ಬೋರ್ಡ್ಸ್ಗಳು ಹಾಕಿರ್ತಾರೆ. ಸೊ ನೀವು ಅಕಾರ್ಡಿಂಗ್ ಟು ದಟ್ ಹೋಗ್ಬೋದು. ನಾನು ಆ್ಯಕ್ಚುಲಿ ಮಾರ್ಕೆಟ್ ಸೈಡ್ ಅಂತ ಅಲ್ಲಿ ಬರೆದಿತ್ತು.
ಸೊ ಅದನ್ನು ನಾನು ಪ್ರಿಫರ್ ಮಾಡಿ ಆ ಲೈನಿಂದ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮೆಟ್ರೋ ವೆರಿ ಕನ್ವೀನಿಯಂಟ್ ಫ್ರೆಂಡ್ಸ್. ಸೊ ಎಲ್ಲ ಕಡೆ ಹೋಗೋದಕ್ಕೆ ಎಲ್ಲ ಕಡೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ಇವಾಗ ನೋಡಿ ನಾನು ಎಕ್ಸಿಟ್ ದಾಟಿ ಹೋಗ್ತಾ ಇದ್ದೀನಿ. ಸೊ ವೇರ್ ಟುವರ್ಡ್ಸ್ ಟು ಚಿಕ್ಕಪೇಟೆ. ನೀವು ಬೋರ್ಡ್ ನೋಡಿರ್ತೀರ, ಸೊ ಚಿಕ್ಕಪೇಟೆ ಬೋರ್ಡು ಅಂತ. ನಾನು ಹೇಳಿರೋ ಹಾಗೆ ನಾನು ಮಾರ್ಕೆಟ್ ಸೈಡು ಆ ಸೈಡ್ ಹೋಗ್ತಾ ಇದ್ದೀನಿ. ಸೊ ಯಾಕಂದರೆ ನಾನು ನಮ್ಮ ಅಮ್ಮನಿಗೂ ಬರೋಕ್ಕೆ ಹೇಳಿದ್ದೀನಿ, ಶಾಪಿಂಗ್ ಮಾಡೋಣ ಬನ್ನಿ ಅಂತ. ಸೊ ಆ ರೂಟಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಎಕ್ಸಿಟ್, ನಿರ್ಗಮನ ಅಂದರೆ ಎಕ್ಸಿಟ್. ಸೊ ಎಕ್ಸಿಟ್ ಮುಗೀತು ಫ್ರೆಂಡ್ಸ್. ನೀವು ನೋಡ್ಬೋದು ಎಕ್ಸಿಟ್ KR ಮಾರ್ಕೆಟ್ ಸೈಡ್. ಸೊ ಇದರಲ್ಲಿ 3-4 ಡೈರೆಕ್ಷನ್ಸ್ ಇದೆ. ಸೊ ನೀವು ಯಾವ ಕಡೆ ಹೋಗಬೇಕು ಆ ಕಡೆ ನೀವು ಇದು ಮಾಡ್ಬೋದು. ನಿಯರ್ ಕೋರ್ಟ್ ಹತ್ರನೂ ನಿಮಗೆ ಸಿಗುತ್ತೆ ಎಕ್ಸಿಟ್. ಸೊ ನೀವು ಆ ಕಡೆಯಿಂದನೂ ಹೋಗ್ಬೋದು. ಸೊ ಅಲ್ಲಿ 2 ಎಲಿವೇಟರ್ಸ್ ಇರುತ್ತೆ. ಮುಂಚೆ ಈ ಥರ ಇರಲಿಲ್ಲ, ಡೈರೆಕ್ಟಾಗೆ ನಾವು ಮುಂದೆ ಹೋಗಿ ಇದು ಮಾಡ್ಬೋದು. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಎಲ್ಲಿದೆ ಓಪನಿಂಗ್ ಅಂತ. ನೋಡಿ, ಆ್ಯಕ್ಚುಲಿ ಈ ಗೇಟಲ್ಲಿ ಎಂಟ್ರೆನ್ಸ್ ಓಪನ್ ಇತ್ತು. ಸೊ ಇವಾಗ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ಸೊ ವಿ ನೀಡ್ ಟು ಟೇಕ್ ಅ ಡಿವಿಯೇಷನ್ ಆ್ಯಂಡ್ ಗೋ. ಸೊ ಇಟ್ ಈಸ್ ವೆರಿ ಈಸಿ ಫ್ರೆಂಡ್ಸ್. ನೋಡಿ ನಮ್ಮ ಚಿಕ್ಕಪೇಟೆ ಫೈನಲಿ ಬಂತು. ಇದು ಎಕ್ಸಿಟ್ಟು. ಸೊ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಈಚೆಗಡೆ. ಇದು ನಮ್ಮ KR ಮಾರ್ಕೆಟ್ ಸೈಡು, ಈ ಕಡೆ ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆ. ಸೊ ಎಲ್ಲ ಕಡೆ ಕನ್ವೀನಿಯೆಂಟ್ ಇದೆ. ಹೊರಗಡೆ ಬಂದಿದ ತಕ್ಷಣ ನಿಮಗೆ ಜ್ಯೂಸ್ ಅಂಗಡಿ, ಕಾಫಿ ಅಂಗಡಿ, ಟೀ ಅಂಗಡಿ ಸಿಗುತ್ತೆ. ಸೊ ಇದು ನನ್ನ ಪಾರ್ಟ್ 1. ಪಾರ್ಟ್ 2ಗೆ ಹೋಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಾತ್ರ ಒತ್ತೋದು ಮರಿಬೇಡಿ. ಬಾಯ್ ಗಾಯ್ಸ್.